ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆದ ಡ್ಯಾನಿಯಲ್ ಸೆಲ್ಲನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇನ್ನು ಡ್ಯಾನಿಯಲ್ ಸೆಲ್ಲಲ್ಲಿ ಯಾವ್ಯಾವ ಕಾನ್ಸೆಪ್ಟನ್ನು ಇಲ್ಲಿ ಅರ್ಥ ಮಾಡ್ಕೊತೀವಿ ಅಂತಂದರೆ, ಡ್ಯಾನಿಯಲ್ ಸೆಲ್ ಅಂತಂದರೆ ಏನು, ಅದರದ್ದು ಕನ್ಸ್ಟ್ರಕ್ಷನ್ಸ್ ಯಾವ ಥರ ಇರುತ್ತೆ, ಯಾವ ಥರ ವರ್ಕ್ ಮಾಡುತ್ತೆ, ಕ್ಯಾಥೋಡಲ್ಲಿ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಓವರಾಲ್ ರಿಯಾಕ್ಷನ್ಸ್ ನಾವು ಯಾವ ರೀತಿ ಬರೀಬೇಕು, ಹಾಗೆಯೇ ಸಿಂಪಲ್ಲಾಗಿ ಈ ಸೆಲ್ಲನ್ನು ಯಾವ ಥರ ಸಿಂಬಲಿಕಲಾಗಿ ರೆಪ್ರೆಸೆಂಟ್ ಮಾಡೋದು, ಇಷ್ಟನ್ನು ಸಹ ಸಿಂಪಲ್ಲಾಗಿ ತುಂಬ ನೀಟಾಗಿ ನಾವು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಡ್ಯಾನಿಯಲ್ ಸೆಲ್ ಅಂತಂದ್ರೆ ಏನು ಅಂತ ನೋಡೋಣ ನಾವು. ಆ ಡ್ಯಾನಿಯಲ್ ಸೆಲ್ ಇಸ್ ಅ ಟೈಪ್ ಆಫ್ ಎಲೆಕ್ಟ್ರೋಕೆಮಿಕಲ್ ಆರ್ ಗ್ಯಾಲ್ವನಿಕ್ ಸೆಲ್ ದಟ್ ಕನ್ವರ್ಟ್ಸ್ ಅ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಬೈ ಅ ಸ್ಪಾಂಟನಿಯಸ್ ರೆಡಾಕ್ಸ್ ರಿಯಾಕ್ಷನ್. ಈ ಡ್ಯಾನಿಯಲ್ ಸೆಲ್ ಅನ್ನೋದು ಒಂದು ಎಲೆಕ್ಟ್ರೋಕೆಮಿಕಲ್ ಅಥವಾ ಗ್ಯಾಲ್ವನಿಕ್ ಸೆಲ್. ಇನ್ನು ಎಲೆಕ್ಟ್ರೋಕೆಮಿಕಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ಅಂತಂದ್ರೆ ಏನು ಅಂತಂದರೆ, ಇದೊಂದು ಡಿವೈಸ್. ಇಲ್ಲಿ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಈ ಕೆಮಿಕಲ್ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತಂದರೆ, ಒಂದು ಸ್ಪಾಂಟನಿಯಸ್ ರೆಡಾಕ್ಸ್ ರಿಯಾಕ್ಷನ್ಸಿಂದ ಬರುತ್ತೆ. ಇನ್ನು ಸ್ಪಾಂಟನಿಯಸ್ ಅಂತಂದ್ರೇನು, ಸ್ಪಾಂಟನಿಯಸ್ ಅಂತಂದರೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಎನರ್ಜಿನ ಅಪ್ಲೈ ಮಾಡಿದ್ರೇ ಆಗೋದಕ್ಕೆ ನಾವು ಸ್ಪಾಂಟನಿಯಸ್ ಅಂತ ಕರಿತೀವಿ. ಇನ್ನು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ರೆಡ್ ಅಂತಂದರೆ ರಿಡಕ್ಷನು, ಆಕ್ಸ್ ಅಂತಂದರೆ ಆಕ್ಸಿಡೇಷನ್ ಅಂತ ಅರ್ಥ. ಇನ್ನು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ದ ರಿಯಾಕ್ಷನ್ಸ್ ಇನ್ ವಿಚ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ಸ್ ವಿಲ್ ಟೇಕ್ಸ್ ಪ್ಲೇಸ್ ಸಿಮಲ್ಟನಿಯಸ್ಲಿ, ದಟ್ ರಿಯಾಕ್ಷನ್ ಇಸ್ ನೌನ್ ಆಸ್ ರೆಡಾಕ್ಸ್ ರಿಯಾಕ್ಷನ್ಸ್. ಯಾವ ರಿಯಾಕ್ಷನ್ಸಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ಸ್ ಎರಡೂ ಸಹ ಸಿಮಲ್ಟನಿಯಸ್ ಆಗುತ್ತೆ ಅಂಥ ರಿಯಾಕ್ಷನ್ಸನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇನ್ನು ಸ್ಪಾಂಟನಿಯಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ, ವಿತೌಟ್ ಎನಿ ಎಕ್ಸ್ಟರ್ನಲ್ ಎನರ್ಜಿ ಅಪ್ಲೈ ಮಾಡ್ದೇ ಆಗೋಂಥ ರೆಡಾಕ್ಸ್ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಸ್ಪಾಂಟನಿಯಸ್ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಡ್ಯಾನಿಯಲ್ ಸೆಲ್? ಡ್ಯಾನಿಯಲ್ ಸೆಲ್ ಅಂತಂದರೆ ಏನು ಆಗೋದ್ರೆ, ಡ್ಯಾನಿಯಲ್ ಸೆಲ್ ಇಸ್ ಅ ಟೈಪ್ ಆಫ್ ಎಲೆಕ್ಟ್ರೋಕೆಮಿಕಲ್ ಆರ್ ಗ್ಯಾಲ್ವನಿಕ್ ಸೆಲ್ ದಟ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಬೈ ಎ ಸ್ಪಾಂಟನಿಯಸ್ ರೆಡಾಕ್ಸ್ ರಿಯಾಕ್ಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೋಣ ಅಂತಂದರೆ, ಈ ಡಯಾಗ್ರಾಮ್ ಯಾವ ಥರ ಬರೆಯೋದು, ನಾವು ಡ್ಯಾನಿಯಲ್ ಸೆಲ್ಗೆ ಡಯಾಗ್ರಾಮ್ ಯಾವ ಥರ ಬರೆಯೋದು, ಹಾಗೇನೆ ಅಥವಾ ಕನ್ಸ್ಟ್ರಕ್ಷನ್ಸನ್ನು ಯಾವ ಥರ ಮಾಡೋದು ಇದನ್ನು ಅಂತ. ಇಲ್ಲಿ ಇಮ್ಯಾಜಿನೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನಾವೇನು ಮಾಡೋಣ ಅಂತಂದರೆ, ಇಲ್ಲಿ ಫಸ್ಟ್ 2 ಬೀಕರ್ ತೊಗೊಳ್ಳೋಣ. ಸೊ ಒಂದು ಬೀಕರಲ್ಲಿ ಏನು ಮಾಡ್ತೀನಿ ಅಂತಂದರೆ, ನಾನು ಒಂದು ಜಿಂಕ್ ರಾಡ್ ಅಥವಾ ಜಿಂಕ್ ಎಲೆಕ್ಟ್ರೋಡ್ ತೊಗೊತೀನಿ. ಆ ಜಿಂಕ್ ಎಲೆಕ್ಟ್ರೋಡ್ನ ಏನು ಮಾಡ್ತೀನಿ ಅಂತಂದರೆ, ಜಿಂಕ್ ಸಲ್ಫೇಟ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ತೊಗೊಂಡು ಅದರಲ್ಲಿ ಏನು ಮಾಡ್ತೀನಿ, ಡಿಪ್ ಮಾಡ್ತೀನಿ. ಸೊ ಇನ್ನೊಂದು ಸೆಕೆಂಡ್ ಬೀಕರ್ ಇರುತ್ತೆ ಅಲ್ವಾ, ಈ ಸೆಕೆಂಡ್ ಬೀಕರ್ಗೆ ಏನು ತೊಗೊಳ್ಳೋಣ ನಾವು ಅಂತಂದರೆ, ಒಂದು ಕಾಪರ್ ರಾಡ್ ಅಥವಾ ಕಾಪರ್ ಎಲೆಕ್ಟ್ರೋಡ್ ತೊಗೋಣ. ಈ ಕಾಪರ್ ಎಲೆಕ್ಟ್ರೋಡ್ನ ಯಾವುದ್ರಲ್ಲಿ ಡಿಪ್ ಮಾಡೋಣ ನಾವು, ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡೋಣ. ಸೊ ಫಸ್ಟ್ ಒನ್ನನ್ನು ಏನು ಮಾಡೋದು, ಜಿಂಕ್ ರಾಡ್ ತೊಗೊಂಡು ಜಿಂಕ್ ಸಲ್ಫೇಟಲ್ಲಿ ಡಿಪ್ ಮಾಡೋದು. ಇನ್ನೊಂದರಲ್ಲಿ ಏನು ಮಾಡೋದು ನಾವು, ಕಾಪರ್ ರಾಡ್ ತೊಗೊಂಡು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಎರಡೂ ಎಲೆಕ್ಟ್ರೋಡ್ನ ನಾವು ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡಬೇಕು. ಯಾವುದ್ಯಾವುದನ್ನು, ಜಿಂಕ್ ರಾಡು ಮತ್ತು ಕಾಪರ್ ರಾಡನ್ನು ಎರಡನ್ನೂ ಸಹ ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡಬೇಕು. ಇದನ್ನು ಕನೆಕ್ಟ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಒಂದು ವೈರು ಮತ್ತು ವೋಲ್ಟೋಮೀಟರ್ ಎರಡನ್ನೂ ಸಹ ಯೂಸ್ ಮಾಡಿ ಏನು ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಸೊ ಇನ್ನು ಏನಕ್ಕೆ ಕನೆಕ್ಟ್ ಮಾಡಬೇಕು ಇಲ್ಲಿ ಅಂತಂದರೆ ನೋಡಿ, ಎಲೆಕ್ಟ್ರಾನು ಫ್ಲೋ ಆಗೋಕ್ಕೋಸ್ಕರ ಇದನ್ನು ನಾವು ಕನೆಕ್ಟ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಇಲ್ಲಿಗೆ ಏನಾಯಿತು ಅಂತಂದರೆ, 2 ಎಲೆಕ್ಟ್ರೋಡ್ನು ಸಹ ನಾವೇನು ಮಾಡೋದು, ಕನೆಕ್ಟ್ ಮಾಡೋದು ಎಕ್ಸ್ಟರ್ನಲಿ ಬೈ ಯೂಸಿಂಗ್ ವೈರ್ ಆ್ಯಂಡ್ ವೋಲ್ಟ್ ಮೀಟರ್ ಅಲ್ವಾ. ಸೊ ನೆಕ್ಸ್ಟ್ ಸೆಕೆಂಡ್ ಏನು ಮಾಡಬೇಕು ಅಂತಂದರೆ, 2 ಸೊಲ್ಯೂಷನ್ ತೊಗೊಂಡಿದ್ದೀವಿ ಅಲ್ವಾ. ಒಂದು ಬೀಕರಲ್ಲಿ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡಿದ್ದೀವಿ, ಇನ್ನೊಂದು ಬೀಕರಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತೊಗೊಂಡಿದ್ದೀವಿ. ಇದು ಎರಡನ್ನೂ ಸಹ ನಾವೇನು ಮಾಡಬೇಕು ಇವಾಗ ಅಂತಂದರೆ, ಇದೆರಡನ್ನೂ ಸಹ ಇಂಟರ್ನಲ್ಲಿ ಕನೆಕ್ಟ್ ಮಾಡಬೇಕು. ಇದನ್ನು ಕನೆಕ್ಟ್ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಸಾಲ್ಟ್ ಬ್ರಿಡ್ಜನ್ನು ಯೂಸ್ ಮಾಡ್ತೀವಿ. ಸೊ ಈ ಸಾಲ್ಟ್ ಬ್ರಿಡ್ಜಲ್ಲಿ ಏನಿರುತ್ತೆ ಅಂತಂದರೆ ನೋಡಿ, KCl ಇರುತ್ತೆ. ಸೊ KCl ವಿತ್ ಅಗರ್ ಅಗರ್ ಇರುತ್ತೆ. ಓಕೆ, ಸೊ ಇದು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಇವಾಗ 2 ಸೊಲ್ಯೂಷನ್ನು ಸಹ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ನಮ್ಮ ಸರ್ಕ್ಯೂಟ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ. ಓಕೆ, ಇನ್ನೊಂದು ಸಾರಿ ರಿಪೀಟ್ ಮಾಡಿ. 2 ಬೀಕರ್ ತೊಗೊತಾ ಇದ್ದೀವಿ. ಒಂದು ಬೀಕರಲ್ಲಿ ಏನು ಮಾಡ್ತಾ ಇದ್ದೀವಿ, ಜಿಂಕ್ ರಾಡನ್ನು ಜಿಂಕ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತಾ ಇದ್ದೀವಿ. ಇನ್ನೊಂದರಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ಕಾಪರ್ ರಾಡನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತಾ ಇದ್ದೀವಿ. 2 ರಾಡನ್ನು ಅಥವಾ 2 ಎಲೆಕ್ಟ್ರಾನ್ ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡೋಕ್ಕೆ ವೈರು ಮತ್ತು ವೋಲ್ಟೋಮೀಟರ್ನ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀವಿ. ಏನಕ್ಕೋಸ್ಕರ ಕನೆಕ್ಟ್ ಮಾಡಬೇಕು, ಎಲೆಕ್ಟ್ರಾನ್ ಫ್ಲೋ ಆಗೋಕ್ಕೋಸ್ಕರ ಇದನ್ನು ಕನೆಕ್ಟ್ ಮಾಡಬೇಕು. ಅದಾದಮೇಲೆ 2 ಸೊಲ್ಯೂಷನ್ನು ಸಹ ನಾವೇನು ಮಾಡ್ತಾ ಇದ್ದೀವಿ, ಸಾಲ್ಟ್ ಬ್ರಿಡ್ಜನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸಾಲ್ಟ್ ಬ್ರಿಡ್ಜಲ್ಲಿ ಏನಿರುತ್ತೆ, KCl ಮತ್ತು ಅಗರ್ ಅಗರ್ ಇರುತ್ತೆ. ಸೊ ಇಷ್ಟು ಕಾನ್ಸೆಪ್ಟು ಸಹ ನಾವು ನೆನ್ಪಿಟ್ಕೋಬೇಕಾಗಿರೋದು ಡಯಾಗ್ರಾಮ್ ಬರೆಯೋಕ್ಕೆ. ಸೊ ಇನ್ನು ನೆಕ್ಸ್ಟ್ ಹೋಗೋಣ ನಾವು, ಕನ್ಸ್ಟ್ರಕ್ಷನ್ಸ್ ಆಫ್ ಡ್ಯಾನಿಯಲ್ ಸೆಲ್. ಇವಾಗ ನಾನು ಏನು ಹೇಳಿದೆ ಅದನ್ನೇ ಅಲ್ವಾ ಕನ್ಸ್ಟ್ರಕ್ಷನ್ ಅಂತ ಕರೆಯೋದು. ಡ್ಯಾನಿಯಲ್ ಸೆಲ್ ಕನ್ಸಿಸ್ಟಿಂಗ್ ಆಫ್, ಒಂದು ಡ್ಯಾನಿಯಲ್ ಸೆಲ್ಲಲ್ಲಿ ಏನೇನು ಇರುತ್ತೆ ಅಂತಂದರೆ ನೋಡಿ, ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಸೊಲ್ಯೂಷನ್, ಜಿಂಕ್ ರಾಡನ್ನು ಜಿಂಕ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೀವಿ. ಕಾಪರ್ ರಾಡ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಾಪರ್ ರಾಡನ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೀವಿ. ದ 2 ಸೊಲ್ಯೂಷನ್ಸ್ ಆರ್ ಕನೆಕ್ಟೆಡ್ ಬೈ ಅ ಸಾಲ್ಟ್ ಬ್ರಿಡ್ಜ್. 2 ಸೊಲ್ಯೂಷನ್ಸ್ಗಳನ್ನು
ಏನು ಮಾಡ್ತೀವಿ, ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀವಿ. ದ 2 ಎಲೆಕ್ಟ್ರೋಡ್ಸ್ ಆರ್ ಕನೆಕ್ಟೆಡ್ ಎಕ್ಸ್ಟರ್ನಲಿ ಬೈ ಅ ವೈರ್ ಆ್ಯಂಡ್ ವೋಲ್ಟ್ ಮೀಟರ್. 2 ಎಲೆಕ್ಟ್ರೋಡ್ಸ್ಗಳನ್ನ ಎಕ್ಸ್ಟರ್ನಲಿ ಕನೆಕ್ಟ್ ಮಾಡ್ತೀವಿ, ಯಾವುದನ್ನು ಯೂಸ್ ಮಾಡಿ, ವೈರು ಮತ್ತು ವೋಲ್ಟ್ ಮೀಟರ್ನ ಯೂಸ್ ಮಾಡಿ. ಸೊ ದಿಸ್ ಈಸ್ ಅಬೌಟ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಡ್ಯಾನಿಯಲ್ ಸೆಲ್. ಸೊ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡೋದು ಅಂತ ನಾವು ನೀಟಾಗಿ ಅರ್ಥ ಮಾಡ್ಕೊಂಡು, ಸೊ ನೆಕ್ಸ್ಟ್ ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ಡಿವೈಸ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಅದೇ ವರ್ಕಿಂಗ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಅರ್ಥ ಮಾಡಬೇಕು. ವೆನ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟೆಡ್. ವೆನ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟೆಡ್ ಅಂತಂದರೆ ನೋಡಿ, ನಾವು 2 ರಾಡನ್ನು ಸಹ ಕನೆಕ್ಟ್ ಮಾಡಾಗಿರಬೇಕು. ಓಕೆ, ವೈರ್ ಯೂಸ್ ಮಾಡಿ ಮತ್ತು ವೋಲ್ಟಮೀಟರ್ನ ಯೂಸ್ ಮಾಡಿ. ಸೊ ಏನಕ್ಕೆ ಕನೆಕ್ಟ್ ಮಾಡ್ತೀವಿ 2 ರಾಡನ್ನ ಅಂತಂದರೆ ನೋಡಿ, ಎಲೆಕ್ಟ್ರಾನ್ಸ್ ಫ್ಲೋ ಆಗೋಕ್ಕೋಸ್ಕರ ಏನು ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಅದೇ ಥರ 2 ಸೊಲ್ಯೂಷನ್ನು ಸಹ ಏನು ಮಾಡ್ದೋ, ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿ ನಾವು ಕನೆಕ್ಟ್ ಮಾಡ್ದೋ. ಏನಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಅಯಾನ್ಸ್ ಫ್ಲೋ ಆಗೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಈ ಥರ ಫುಲ್ಲು ಕಂಪ್ಲೀಟ್ ಆದಮೇಲೆ ಸೊ ಏನಾಗುತ್ತೆ, ಇವಾಗ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡಿವೈಸ್. ಸೊ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಏನಾಗ್ತದೆ, ಆ್ಯನೋಡು ಮತ್ತು ಕ್ಯಾಥೋಡ್ 2 ಬೀಕರ್ ಇದೆ. ಒಂದೊಂದು ಬೀಕರಲ್ಲೂ ಸಹ ಸಪ್ರೇಟಾಗಿ ಏನಾಗ್ತಾ ಇರುತ್ತೆ, ಇಲ್ಲಿ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇದು ಯಾವ ಥರ ಆಗುತ್ತೆ ಅಂತ ನಾವು ಡಯಾಗ್ರಾಮ್ ಯೂಸ್ ಮಾಡಿ ಇವಾಗ ನೀಟಾಗಿ ತಿಳ್ಕೊಳ್ಳೋಣ. ಸೊ ಒಂದು ಬೀಕರಲ್ಲಿ ಏನು ತೊಗೊಂಡಿದ್ದೋ, ಜಿಂಕ್ ತೊಗೊಂಡು ಜಿಂಕ್ ಸಲ್ಫೇಟಿಗೆ ಏನು ಮಾಡಿದ್ದೋ, ಡಿಪ್ ಮಾಡಿದ್ದು. ಸೊ ಇದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಆ್ಯನೋಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆ್ಯನೋಡ್ ಅಂತ ಕರಿತೀವಿ. ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಯಾವಾಗಲೂ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗುತ್ತೆ. ಬಟ್ ಆದರೆ ಗ್ಯಾಲ್ವೆನಿಕ್ ಸೆಲ್ಲು ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್ ತೊಗೊಂಡಾಗ ಆ್ಯನೋಡದ ಚಾರ್ಜ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಅದೇ ನೀವು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಡಾಗ ಅದು ಪಾಸಿಟಿವ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಬಟ್ ಆದರೆ ರಿಯಾಕ್ಷನ್ಸ್ ಮಾತ್ರ ಯಾವಾಗಲೂ ಆ್ಯನೋಡಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ಸೇ ಆಗೋದು. ಇನ್ನು ನೆಕ್ಸ್ಟ್ ಇನ್ನೊಂದು ಬೀಕರಲ್ಲಿ ಏನು ತೊಗೊಂಡಿದ್ದೋ, ಕಾಪರ್ ತೊಗೊಂಡು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಏನು ಮಾಡಿದ್ದು, ಟಿಪ್ ಮಾಡಿದ್ದು. ಸೊ ಇದನ್ನು ನಾವೇನಂತ ಕರಿತೀವಿ, ಕ್ಯಾಥೋಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕ್ಯಾಥೋಡಲ್ಲಿ ಅದು ಎಲೆಕ್ಟ್ರೋಕೆಮಿಕಲ್ ಅಥವಾ ಗ್ಯಾಲ್ವೆನಿಕ್ ಸೆಲ್ ಆಗಿರ್ಬೋದು ಅಥವಾ ಎಲೆಕ್ಟ್ರೋಲಿಟಿಕ್ ಸೆಲ್ ಆಗಿರ್ಬೋದು, ಅಲ್ಲಿ ರಿಡಕ್ಷನ್ಸೇ ಆಗೋದು. ಮತ್ತು ಇದ್ರದ್ದು ಚಾರ್ಜ್ ಯಾವುದು, ಪಾಸಿಟಿವ್ ಚಾರ್ಜಿಂದ ಇಂಡಿಕೇಟ್ ಮಾಡ್ತೀವಿ ನಾವು. ಬಟ್ ಎಲೆಕ್ಟ್ರೋಲಿಟಿಕ್ಗೆ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಇದನ್ನು ಯಾವಾಗಲೂ ನೆನ್ಪಿಟ್ಕೋಬೇಕು. ಆ್ಯನೋಡಲ್ಲಿ ಆಕ್ಸಿಡೇಷನೇ ಆಗೋದು, ಕ್ಯಾಥೋಡಲ್ಲಿ ರಿಡಕ್ಷನೇ ಆಗೋದು. ಬಟ್ ಆದರೆ ಚಾರ್ಜ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ, ನಾವು ಯಾವ ಡಿವೈಸನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಆಕ್ಸಿಡೇಷನ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ನಾವು. ಆಕ್ಸಿಡೇಷನ್ ಅಂತಂದರೆ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಆಕ್ಸಿಡೇಷನ್ ಅಂತಂದರೆ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಹಾಗೆಯೇ ರಿಡಕ್ಷನ್ಸ್ ಅಂತಂದರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಗೇನ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಆಕ್ಸಿಡೇಷನ್ ಅಂತಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರಿಡಕ್ಷನ್ ಅಂತಂದರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟ್ ಇವಾಗ ಆ್ಯನೋಡಲ್ಲಿ ಯಾವ ರಿಯಾಕ್ಷನ್ಸ್ ಆಗುತ್ತೆ, ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಲ್ವಾ. ಸೊ ಯಾವ ಥರ ಆಗ್ತಾ ಇದೆ ಅಂತಂದರೆ ನೋಡಿ, ಇವಾಗ ಜಿಂಕ್ ರಾಡಲ್ಲಿ ಏನಿರುತ್ತೆ, ಜಿಂಕ್ ಇರುತ್ತೆ ಅಲ್ವಾ. ಈ ಜಿಂಕ್ ಏನು ಮಾಡುತ್ತೆ ಅಂತಂದರೆ ನೋಡಿ, 2 ಎಲೆಕ್ಟ್ರಾನ್ಸ್ನ ಕೊಟ್ಟು ಅದು ಜಿಂಕ್ 2+ ಆಗಿ ಕನ್ವರ್ಟ್ ಆಗುತ್ತೆ. 2 ಎಲೆಕ್ಟ್ರಾನ್ಸನ್ನು ಕೊಟ್ಟು ಏನಾಗುತ್ತೆ, ಜಿಂಕ್ 2+ ಆಗಿ ಕನ್ವರ್ಟ್ ಆಗಿ ಈ ಜಿಂಕ್ 2+ ಎಲ್ಲಿಗೆ ಬರುತ್ತೆ ಅಂತಂದರೆ ನೋಡಿ, ಸೊಲ್ಯೂಷನ್ಸ್ಗೆ ಬರುತ್ತೆ. ಎಲ್ಲಿಂದ ಬರ್ತಾ ಇದೆ, ರಾಡಿಂದ ಸೊಲ್ಯೂಷನ್ಸ್ಗೆ ಬರ್ತಾ ಇದೆ. ಓಕೆ, ಸೊ ಈ ಎಲೆಕ್ಟ್ರಾನ್ಸ್ ಏನು ರಿಲೀಸ್ ಮಾಡುತ್ತೆ ಇಲ್ಲಿ, ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂತಂದರೆ ಇವಾಗ ಈ ವೈರ್ ಥ್ರೂ ಏನಾಗುತ್ತೆ, ಇವಾಗ ಇನ್ನೊಂದು ಬೀಕರ್ ಇದೆ ಅಲ್ವಾ, ಆ ಬೀಕರ್ಗೆ ಎಂಟ್ರಿ ಕೊಡುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಬೀಕರಲ್ಲಿ ಏನು ತೊಗೊಂಡಿದ್ದು, ಕಾಪರ್ ಸಲ್ಫೇಟ್ ತೊಗೊಂಡಿದ್ದು. ಇಲ್ಲಿ ಆಲ್ರೆಡಿ ಹೇಳಿದ್ವಿ, ಇದನ್ನು ಕ್ಯಾಥೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನಾಗ್ತಾ ಇರುತ್ತೆ, ರಿಡಕ್ಷನ್ ಆಗ್ತಾ ಇರುತ್ತೆ. ರಿಡಕ್ಷನ್ಸ್ ಅಂತಂದ್ರೇನು, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಈ ಸೊಲ್ಯೂಷನ್ಸಲ್ಲಿ ಏನಿದೆ, ಕಾಪರ್ ಸಲ್ಫೇಟ್ ಇದೆ. ಈ ಕಾಪರ್ ಸಲ್ಫೇಟ್ ಏನಾಗಿರುತ್ತೆ ಅಂತಂದರೆ ನೋಡಿ, ದಿಸ್ ಇಸ್ ಅ ವೆರಿ ಗುಡ್ ಅಥವಾ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಲೇ ಕರಿಬೋದು. ಸೊ ಇದೇನಾಗುತ್ತೆ, ಕಾಪರ್ 2+ SO4 2- ಆಗಿ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ. ಈ ಕಾಪರ್ 2+ ಏನಿರುತ್ತೆ ಸೊಲ್ಯೂಷನಲ್ಲಿ, ಆ ಸೊಲ್ಯೂಷನಲ್ಲಿರೋಂಥ ಕಾಪರ್ 2+ ಎಲೆಕ್ಟ್ರಾನ್ ಬರ್ತಾ ಇರುತ್ತೆ ಅಲ್ವಾ. ಇಲ್ಲಿ ಯಾವುದರಿಂದ, ಜಿಂಕಿಂದ ಎಲೆಕ್ಟ್ರಾನ್ ಬಂದಿರುತ್ತಲ್ಲ, ಆ ಜಿಂಕಿಂದ ಬಂದಿರೋಂಥ ಎಲೆಕ್ಟ್ರಾನ್ನ ಗೈನ್ ಮಾಡ್ಕೊಂಡು ಏನಾಗಿ ಕನ್ವರ್ಟ್ ಆಗುತ್ತೆ, ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಪರ್ ಆಗಿ ಕನ್ವರ್ಟ್ ಆಗಿ ಏನಾಗುತ್ತೆ ಅಂತಂದರೆ ನೋಡಿ, ಕಾಪರ್ ಆಗಿ ಕನ್ವರ್ಟ್ ಆಗಿ ಅದು ಕಾಪರ್ ರಾಡ್ ಮೇಲೆ ಏನಾಗುತ್ತೆ, ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊಲ್ಯೂಷನ್ಸಲ್ಲಿರೋಂಥ ಕಾಪರ್ 2+ ಕಾಪರ್ ಆಗಿ ಕನ್ವರ್ಟ್ ಆಗಿ ಎಲೆಕ್ಟ್ರಾನ್ನ ಗೈನ್ ಮಾಡಿಕೊಂಡು ಅದು ಎಲೆಕ್ಟ್ರೋಡ್ ಮೇಲೆ ಏನಾಗುತ್ತೆ, ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇದು ವರ್ಕ್ ಆಗ್ತದೆ ಇಲ್ವೋ ಅಂತ ಹೆಂಗೆ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತಂದರೆ ನೋಡಿ, ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜಿಂಕು ಮತ್ತು ಕಾಪರ್ ಎಲೆಕ್ಟ್ರೋಡ್ ಏನಿರುತ್ತೆ ಅದನ್ನು ವೆಯ್ಟ್ ತೊಗೊಂಡಿರ್ತೀವಿ ನಾವು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಇವಾಗ ರಿಯಾಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಮ್ಮ ರಿಯಾಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ, ಮತ್ತೆ ಜಿಂಕ್ ರಾಡು ಮತ್ತು ಕಾಪರ್ ರಾಡು ಎರಡನ್ನೂ ತೊಗೊಂಡೋಗಿ ವೇಯ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಜಿಂಕ್ ರಾಡಲ್ಲಿ ತೊಗೊಂಡಾಗ ನಾನು ಈ ಜಿಂಕ್ ರಾಡದು ವೆಯ್ಟ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಇವಾಗ ಯಾಕೆ ಡಿಕ್ರೀಸ್ ಆಗಿರುತ್ತೆ ವೆಯ್ಟು ಜಿಂಕ್ ರಾಡಲ್ಲಿ ಅಂತಂದರೆ ನೋಡಿ, ಜಿಂಕ್ ರಾಡಲ್ಲಿರೋಂಥ ಜಿಂಕ್ ಅಲ್ಲ ಏನಾಗಿ ಕನ್ವರ್ಟ್ ಆಗ್ತದೆ, ಜಿಂಕ್ 2+ ಆಗಿ ಕನ್ವರ್ಟ್ ಆಗಿ ಸೊಲ್ಯೂಷನ್ಗೆ ಬಂದುಬಿಟ್ಟಿರುತ್ತೆ. ಅದಕ್ಕೆ ಏನಾಗುತ್ತೆ, ಅದ್ರ ವೆಯ್ಟು ಡಿಕ್ರೀಸ್ ಆಗುತ್ತೆ. ಅದೇ ನಾನು ಕಾಪರ್ ರಾಡ್ ತೊಗೊಂಡು ವೇಯ್ ಮಾಡಿದಾಗ ಏನಾಗುತ್ತೆ, ಕಾಪರ್ ರಾಡದು ವೆಯ್ಟ್ ಏನಾಗಿರುತ್ತೆ, ಇಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಯಾಕೆ ಇನ್ಕ್ರೀಸ್ ಆಗಿರುತ್ತೆ ಅಂತಂದರೆ, ಸೊಲ್ಯೂಷನ್ ಇರೋಂಥ ಕಾಪರ್ 2+ ಎಲೆಕ್ಟ್ರಾನ್ನ ಗೈನ್ ಮಾಡಿಕೊಂಡು ಕಾಪರ್ ಆಗಿ ಕನ್ವರ್ಟ್ ಆಗಿ ಅದೇನಾಗಿದೆ, ಇವಾಗ ಕಾಪರ್ ರಾಡ್ ಮೇಲೆ ಡೆಪಾಸಿಟ್ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ನು
ಇನ್ನು ಜಿಂಕ್ ರಾಡಲ್ಲಿ ಏನಾಗುತ್ತೆ ಇಲ್ಲಿ ಡಿಕ್ರೀಸ್ ಆಗುತ್ತೆ ವೆಯ್ಟ್. ಓಕೆ, ಸೊ ಈ ಥರ ನಾವೇನು ಮಾಡ್ಬೋದು ರಿಯಾಕ್ಷನ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಬೋದು. ಎಲ್ಲಿ ವೆಯ್ಟು ಲೂಸ್ ಆಗ್ತಾ ಇರುತ್ತೋ ಅಥವಾ ಡಿಕ್ರೀಸ್ ಆಗ್ತಾ ಇರುತ್ತೋ ಅಲ್ಲಿ ಏನಾಗ್ತಾ ಇರುತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಎಲ್ಲಿ ವೆಯ್ಟ್ ಗೈನ್ ಆಗಿರುತ್ತೋ ಅಲ್ಲಿ ಏನಾಗ್ತಾ ಇರುತ್ತೆ ರಿಡಕ್ಷನ್ಸ್ ರಿಯಾಕ್ಷನ್ಸು ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ದಿಸ್ ಈಸ್ ಅಬೌಟ್ ದ ವರ್ಕಿಂಗ್. ಇವಾಗ ಇಲ್ಲಿ ಏನಿದೆ ಅಂತ ನೋಡೋಣ. ಅಟ್ ಆ್ಯನೋಡಲ್ಲಿ ಏನಿದೆ ಜಿಂಕ್ ಎಲೆಕ್ಟ್ರೋಡ್ ಇದೆ ಆ್ಯನೋಡಲ್ಲಿ ಅಲ್ವಾ. ಸೊ ಏನಾಗ್ತದೆ ಜಿಂಕ್ ಲೂಸಸ್ ಎಲೆಕ್ಟ್ರಾನ್ಸು, ಜಿಂಕ್ ಏನಾಗುತ್ತೆ ತನ್ನ ಎಲೆಕ್ಟ್ರಾನ್ಸ್ನ ಕಳ್ಕೊಡುತ್ತೆ ಅಂತಂದರೆ ಆಕ್ಸಿಡೇಷನ್ಸ್ ಆಗುತ್ತೆ ಅಲ್ಲಿ. ಸೊ ಜಿಂಕ್ 2+ ಆಗಿ ಕನ್ವರ್ಟ್ ಆಗಿ 2 ಎಲೆಕ್ಟ್ರಾನ್ಸ್ ಏನೇನು ಮಾಡುತ್ತೆ ರಿಲೀಸ್ ಮಾಡುತ್ತೆ. ಈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಫ್ಲೋ ಫ್ರಮ್ ಜಿಂಕ್ ಟು ಕಾಪರ್ ಥ್ರೂ ಎಕ್ಸ್ಟರ್ನಲ್ ವೈರ್. ಜಿಂಕಿಂದ ಕಾಪರ್ಗೆ ಏನಾಗುತ್ತೆ ಫ್ಲೋ ಆಗುತ್ತೆ ಎಕ್ಸ್ಟರ್ನಲ್ ವೈರ್ ಮೂಲಕ. ಸೊ ಇನ್ನು ನೆಕ್ಸ್ಟ್ ಕ್ಯಾಥೋಡಿಗೆ ಬಂದರೆ ಅಟ್ ಕ್ಯಾಥೋಡಲ್ಲಿ ಕಾಪರ್ ಎಲೆಕ್ಟ್ರೋಡ್ ಇರುತ್ತೆ. ಅಲ್ಲಿ ಕಾಪರ್ ಅಯಾನ್ಸ್ ಗೈನ್ ಎಲೆಕ್ಟ್ರಾನ್ಸ್, ಸೊಲ್ಯೂಷನ್ಸಲ್ಲಿರೋಂಥ ಕಾಪರ್ ಅಯಾನ್ಸ್ ಏನಾಗುತ್ತೆ ಎಲೆಕ್ಟ್ರಾನ್ಸನ್ನು ಗೈನ್ ಮಾಡಿಕೊಂಡು ರಿಡಕ್ಷನ್ಸ್ ಆಗಿ ಕಾಪರ್ 2+ ಇರೋದು 2 ಎಲೆಕ್ಟ್ರಾನ್ಸನ್ನು ಗೈನ್ ಮಾಡಿಕೊಂಡು ಕಾಪರ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಪರ್ ಗೆಟ್ಸ್ ಡೆಪಾಸಿಟೆಡ್ ಆನ್ ಕಾಪರ್ ಎಲೆಕ್ಟ್ರೋಡ್. ಸೊ ಕಾಪರು ಏನಾಗುತ್ತೆ ಕಾಪರ್ ಎಲೆಕ್ಟ್ರೋಡ್ ಮೇಲೆ ಏನಾಗುತ್ತೆ ಡೆಪಾಸಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ವರ್ಕಿಂಗ್. ನಾನು ನೀಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ಯಾವಾಗಲೂ ಪ್ರತಿ ಸಾರಿನೂ ನಾವು ಡಯಾಗ್ರಾಮ್ನ ಬರೆಯೋಕ್ಕಾಗತ್ತಾ? ಇಲ್ಲ, ಎಲ್ಲಿ ನೆಸಸರಿ ಇದೆ ಎಲ್ಲಿ ಬೇಕಾಗಿರುತ್ತೆ ನಮಗೆ ಅಲ್ಲಿ ಡಯಾಗ್ರಾಮ್ ಬರಿಬೋದು. ಆದರೆ ಅದ್ರ ಬದಲು ಡಯಾಗ್ರಾಮ್ ಬದಲು ನಾವೇನು ಮಾಡ್ಬೋದು ಸಿಂಪಲ್ಲಾಗಿ ಈ ಸೆಲ್ಲನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು. ಅದನ್ನೇ ಏನಂತ ಕರಿತೀವಿ ನಾವು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಇನ್ನು ಈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡೋದು ಯಾವ ಥರ ಅಂತಂದರೆ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸಹ ಲೆಫ್ಟ್ ಸೈಡಲ್ಲಿ ಹ್ಯಾನೋಡ್ ಇರಬೇಕು, ರೈಟ್ ಸೈಡಲ್ಲಿ ಕ್ಯಾಥೋಡ್ ಇರಬೇಕು. ಸೊ ನಾವು ಇವಾಗ ಬೀಕರ್ ತೊಗೊಂಡಾಗಲೂ ನೀವು ಅಬ್ಸರ್ವ್ ಮಾಡಲಿಲ್ಲ ಅನಿಸುತ್ತೆ, ನಾವು ಬೀಕರಲ್ಲಿ ಏನು ಮಾಡಿದ್ದು ಫಸ್ಟ್ ಬೀಕರ್ನ ಲೆಫ್ಟ್ ಸೈಡಲ್ಲೇ ಇಟ್ಕೊಂಡಿದ್ದು, ಸೆಕೆಂಡ್ ಬೀಕರ್ನ ರೈಟ್ ಸೈಡಲ್ಲೇ ಇಟ್ಕೊಂಡಿದ್ದು. ಸೊ ಲೆಫ್ಟ್ ಸೈಡಲ್ಲಿ ಏನಾಗ್ತಾ ಇತ್ತು ಆ್ಯನೋಡ್ ಆಗ್ತಾ ಇತ್ತು ಅಲ್ವಾ. ಸೊ ಆ್ಯನೋಡನ್ನ ಯಾವಾಗಲೂ ಸಹ ನಾವೇನು ಮಾಡ್ತೀವಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಡ್ತೀವಿ. ಸೊ ಕ್ಯಾಥೋಡನ್ನ ಏನು ಮಾಡ್ತೀವಿ ರೈಟ್ ಹ್ಯಾಂಡ್ ಸೈಡಲ್ಲಿ ಇಟ್ಕೊತೀವಿ. ಸೊ ಅದೇ ಥರ ನಾವು ಈ ಸೆಲ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೂ ಆ್ಯನೋಡ್ನ ಲೆಫ್ಟ್ ಸೈಡಲ್ಲೇ ಬರೀಬೇಕು, ಕ್ಯಾಥೋಡ್ನ ರೈಟ್ ಸೈಡಲ್ಲೇ ಬರೀಬೇಕು. ಇದ್ರ ಮಧ್ಯೆ ಇದೆರಡನ್ನು ಕನೆಕ್ಟ್ ಮಾಡೋಕ್ಕೆ ಏನು ಮಾಡಿದ್ದು ನಾವು ಅಂತಂದರೆ ಒಂದು ಸಾಲ್ಟ್ ಬ್ರಿಡ್ಜ್ ಯೂಸ್ ಮಾಡಿದ್ದು ಅಲ್ವಾ. ಈ ಸಾಲ್ಟ್ ಬ್ರಿಡ್ಜನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು 2 ಲೈನ್ನ ಯೂಸ್ ಮಾಡ್ತೀವಿ. ಯಾವ ಥರ ಲೈನ್ ಇರುತ್ತೆ ಇದು ವರ್ಟಿಕಲ್ ಲೈನ್ ಇರುತ್ತೆ. ಈ ವರ್ಟಿಕಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ ಸಾಲ್ಟ್ ಬ್ರಿಡ್ಜನ್ನ ಇಂಡಿಕೇಟ್ ಮಾಡುತ್ತೆ. ಇದು ಸಾಲ್ಟ್ ಬ್ರಿಡ್ಜ್. ಓಕೆ, ಸೊ ಇನ್ನೊಂದು ಸರಿ ಹೇಳಿ, ಹ್ಯಾಂಡ್ ಸೈಡಲ್ಲಿ ಏನು ತೊಗೋಬೇಕು ನಾವು ಹ್ಯಾನೋಡ ತೊಗೋಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ತೊಗೋಬೇಕು ನಾವು ಕ್ಯಾಥೋಡ ತೊಗೋಬೇಕು. ಆ್ಯನೋಡು ಮತ್ತು ಕ್ಯಾಥೋಡ್ ಮಧ್ಯೆ ಏನು ಮಾಡಬೇಕು 2 ಲೈನನ್ನು ಬರಿಬೇಕು, ವರ್ಟಿಕಲ್ ಲೈನ್ ಬರಿಬೇಕು. ಈ ವರ್ಟಿಕಲ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ ಸಾಲ್ಟ್ ಬ್ರಿಡ್ಜನ್ನ ಇಂಡಿಕೇಟ್ ಮಾಡುತ್ತೆ. ಇವಾಗ ಸಾಲ್ಟ್ ಬ್ರಿಡ್ಜನ್ನ ನಾವು ಕನೆಕ್ಟ್ ಮಾಡೋಕ್ಕೆ ಏನು ಮಾಡಿದ್ದು 2 ಸೊಲ್ಯೂಷನ್ನ ನಾವು ಕನೆಕ್ಟ್ ಮಾಡಿದ್ದು ಅಲ್ವಾ. ಸೊ ಇವಾಗ ಆ್ಯನೋಡ್ ಬರಿಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ನಾವು ಫಸ್ಟ್ ಯಾವಾಗಲೂ ಸಹ ಆ್ಯನೋಡಲ್ಲಿ ರಾಡ್ ಬರಿಬೇಕು. ಏನು ಬರಿಬೇಕು ಇವಾಗ ರಾಡ್ ಫಸ್ಟ್ ಬರಿಬೇಕು. ರಾಡಲ್ಲಿ ಏನಿತ್ತು ಇವಾಗ ಜಿಂಕ್ ಇತ್ತು ಅಲ್ವಾ ಆ್ಯನೋಡಲ್ಲಿ. ಈ ಜಿಂಕ್ ರಾಡನ್ನು ನಾವು ಯಾವುದಕ್ಕೆ ಟಿಪ್ ಮಾಡಿದ್ದು ನಾವು ಜಿಂಕ್ ಸಲ್ಫೇಟಿಗೆ ಡಿಪ್ ಮಾಡಿದ್ದು. ಇನ್ನು ಈ ಜಿಂಕ್ ಸಲ್ಫೇಟಲ್ಲಿ ಯಾವ ಅಯಾನ್ಸ್ ಇತ್ತು Zn2+ ಮತ್ತು SO4 2- ಇತ್ತು. ಇಲ್ಲಿ ತೊಗೋಬೇಕಾರದ್ದು Zn2+ ಅಯಾನ್ಸನ್ನು ತೊಗೋಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸಾಲ್ಟ್ ಬ್ರಿಡ್ಜ್ ಇತ್ತಲ್ವ, ಆ ಸಾಲ್ಟ್ ಬ್ರಿಡ್ಜನ್ನು ಏನು ಮಾಡೋಣ ಹಾಗೇ ಬರ್ಕೊಳ್ಳೋಣ ನಾವು. ಇನ್ನು ನೆಕ್ಸ್ಟ್ ಕ್ಯಾಥೋಡ್ ಸೈಡು ಬರೋಣ. ಕ್ಯಾಥೋಡಲ್ಲಿ ಫಸ್ಟ್ ಏನು ಬರೀಬೇಕು ಅಂತಂದರೆ ನೋಡಿ, ಸಾಲ್ಟ್ ಬ್ರಿಡ್ಜನ್ನ ಸೊಲ್ಯೂಷನ್ ತಾನೇ ಕಲೆಕ್ಟ್ ಮಾಡಿದ್ದೀವಿ ನಾವು. ಸೊಲ್ಯೂಷನ್ಸಲ್ಲಿ ಏನಿದೆ ಇವಾಗ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ ಕ್ಯಾಥೋಡಲ್ಲಿ. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇರೋಂಥ ಕಾಪರ್ 2+ ನಾವಿಲ್ಲಿ ಬರ್ಕೋಬೇಕು. ಸೊ ಕಾಪರ್ 2+ ಬರ್ಕೋಬೇಕು. ಇನ್ನು ಕಾಪರ್ 2+ ಜೊತೆಗೆ ಏನಿದೆ ಆ ಬೀಕರಲ್ಲಿ ಕಾಪರು ಸಹ ಇದೆ ಅಲ್ವಾ. ಸೊ ಆ ಕಾಪರನ್ನು ನಾವಿಲ್ಲಿ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ನೋಡಿ, ಇವಾಗ ಜಿಂಕ್ ಏನು ತೊಗೊಂಡಿದ್ದೋ ನಾವು, ಈ ಜಿಂಕ್ ಏನಾಗಿರುತ್ತೆ ಅಂತಂದರೆ ಇದ್ರ ಮೇಲ್ಗಡೆ ಚಾರ್ಜ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ಚಾರ್ಜ್ ಬರೆಯಲ್ವೋ ಅದು ಯಾವ ಸ್ಟೇಟಲ್ಲಿ ಇರುತ್ತೆ ಅಂತಂದರೆ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಎಲ್ಲಿ ನಾವು ಚಾರ್ಜ್ ಬರಿತೀವೋ ಅಲ್ಲಿ ಏನಾಗಿರುತ್ತೆ ಅಕ್ವೇಸ್ ಸ್ಟೇಟಲ್ಲಿ ಇರುತ್ತೆ. ಸೊ ಇದು ಸಹ ಏನಾಗುತ್ತೆ ಅಕ್ವೇಸ್ ಆಗುತ್ತೆ, ಇದೇನಾಗುತ್ತೆ ನಮ್ಗೆ ಇವಾಗ ಸಾಲಿಡ್ ಆಗುತ್ತೆ. ಇವಾಗ ಅಕ್ವೇಸ್ ಬೇರೆ ಸಾಲಿಡ್ ಬೇರೆ ಫೇಸಲ್ಲಿ ಇರುತ್ತೆ ಅಲ್ವಾ. ಸೊ ಸಾಲಿಡ್ ಫೇಸು ಮತ್ತು ಅಕ್ವೇಸ್ ಫೇಸ್ ಎರಡನ್ನೂ ಸಹ ನಾವು ಏನು ಮಾಡಬೇಕು ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಒಂದು ಸಿಂಗಲ್ ವರ್ಟಿಕಲ್ ಲೈನನ್ನು ಹಾಕ್ತೀನಿ ಜಿಂಕು ಮತ್ತು ಜಿಂಕ್ 2+ ಮಧ್ಯ. ಹಾಗೆಯೇ ಕಾಪರ್ 2+ ಮತ್ತು ಕಾಪರ್ ಮಧ್ಯ ಒಂದು ಸಿಂಗಲ್ ಲೈನ್ ವರ್ಟಿಕಲ್ ಲೈನ್ ಹಾಕ್ತೀನಿ. ಈ ಸಿಂಗಲ್ ವರ್ಟಿಕಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಫೇಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಡಿಫ್ರೆಂಟ್ ಫೇಸಲ್ಲಿದೆ ಅಂತ ಇದೇನು ಮಾಡುತ್ತೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಸಿಂಬಾಲಿಕಲಾಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ಆ 2 ಬೀಕರ್ನ ಬರೆದು ಜಿಂಕ್ ರಾಡ್ ಬರೆದು ಓಕೆ ಎಲ್ಲನೂ ನಾವು ಡಯಾಗ್ರಾಮ್ ಬರೆಯೋದಕ್ಕಿಂತ ನೆಸಸರಿ ಇದ್ದರೆ ಬರೆಯೋಣ. ಸೊ ಅದಕ್ಕಿಂತನೂ ತುಂಬ ಈಸಿ ಯಾವುದಾಗುತ್ತೆ ನೋಡಿ, ಇದೇ ತುಂಬ ಈಸಿ ಆಗುತ್ತೆ ಅಲ್ವಾ. ಸೊ ಲೆಫ್ಟಲ್ಲಿ ಯಾವಾಗಲೂ ಆ್ಯನೋಡೇ ಬರೀಬೇಕು, ರೈಟಲ್ಲಿ ಯಾವಾಗಲೂ ಕ್ಯಾಥೋಡೇ ಬರೀಬೇಕು. ಆ್ಯನೋಡು ಕ್ಯಾಥೋಡ್ ಎರಡನ್ನೂ ಸಹ ನಾವು ಸಪ್ರೇಟ್ ಮಾಡೋಕ್ಕೆ ಏನು ಬರೀಬೇಕು ಮಧ್ಯೆ 2 ವರ್ಟಿಕಲ್ ಲೈನ್ ಬರೀಬೇಕು. ಈ ವರ್ಟಿಕಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ನಮಗೆ ಸಾಲ್ಟ್ ಬ್ರಿಡ್ಜನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ. ಇನ್ನು ಆ್ಯನೋಡ್ ತೊಗೊಂಡಾಗ ಏನಿತ್ತು ಆ್ಯನೋಡಲ್ಲಿ ಆ ಬೀಕರಲ್ಲಿ ಏನಿತ್ತು ಜಿಂಕ್ ಮತ್ತು ಜಿಂಕ್ ಸಲ್ಫೇಟ್ ಸೊಲ್ಯೂಷನ್ ಇತ್ತು. ಅದನ್ನು ನಾವು ಯಾವ ಥರ ತೊಗೋಬೇಕು, ಜಿಂಕನ್ನು ಫಸ್ಟ್ ತೊಗೋಬೇಕು, ರಾಡನ್ನು ಫಸ್ಟ್ ಬರ್ಕೋಬೇಕು ನಾವು. ಅದಾದಮೇಲೆ ಸೊಲ್ಯೂಷನಲ್ಲಿರೋಂಥ ಜಿಂಕ್ 2+ ಬರ್ಕೋಬೇಕು. ನೆಕ್ಸ್ಟ್ ಇನ್ನು
ಕ್ಯಾಥೋಡ್ ತೊಗೊಳ್ಳೋದಾದರೆ ನಾನು ಕಾಪರ್ 2+ ಬರ್ಕೋಬೇಕು ಮತ್ತು ಕಾಪರ್ನ ಬರ್ಕೋಬೇಕು ಅಲ್ವಾ. ಸೊ ಎರಡೂ ಸಹ ಎರಡು ಫೇಸನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಒಂದು ವರ್ಟಿಕಲ್ ಲೈನ್ನ ಯೂಸ್ ಮಾಡ್ತೀವಿ ನಾವು. ಈ ವರ್ಟಿಕಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಫೇಸ್ ಬೌಂಡ್ರಿ ಅಥವಾ ಫೇಸ್ ಡಿಫ್ರೆನ್ಷಿಯೇಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇವಾಗ ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡು, ಇವಾಗ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಜಿಂಕು ಸಾಲಿಡು ಮತ್ತು ಸಿಂಗಲ್ಲ ವರ್ಟಿಕಲ್ ಲೈನ್ ಹಾಕ್ಕೊತೀವಿ ಮತ್ತು ಜಿಂಕ್ 2+ ಹಾಕ್ಕೊತೀವಿ. ಮತ್ತು ಇನ್ನೊಂದೇನು ಅಂತಂದರೆ ಈ ಎಕ್ವೇಸ್ ಜೊತೆಗೆ ಸೊಲ್ಯೂಷನ್ಸ್ ಅಂತಂದಮೇಲೆ ಅದರದ್ದು ಕಾನ್ಸಂಟ್ರೇಷನು ಸಹ ಇರುತ್ತೆ ಅಲ್ವಾ. ಅದನ್ನು ಬೇಕು ಅಂತಂದರೆ ಮೆನ್ಷನ್ ಮಾಡಲೇಬೇಕು ಅಂತ ಇಲ್ಲ, ಬಟ್ ಮಾಡಬೇಕು ಅಂತಂದರೆ ಅವ್ರು ಏನಾದರೂ ಕೊಟ್ಟಿದ್ರೆ ಆವಾಗ ಏನು ಮಾಡಬೇಕು, ಕಾನ್ಸಂಟ್ರೇಷನ್ನ ವಿತಿನ್ ದ ಬ್ರ್ಯಾಕೆಟ್ ಒಳಗಡೆ ಮೆನ್ಷನ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಕಾನ್ಸಂಟ್ರೇಷನ್ ಮೆನ್ಷನ್ ಮಾಡಬೇಕು ಅಂತಂದರೆ ವಿತಿನ್ ದ ಬ್ರ್ಯಾಕೆಟ್ ಒಳಗಡೆ ಎಲ್ಲಿ ಮೆನ್ಷನ್ ಮಾಡಬೇಕು, ನಾವು ಎಲ್ಲಿ ಅಯಾನ್ಸ್ ಬರಿತೀವಿ ನಾವು ಅಲ್ಲೇ ಮೆನ್ಷನ್ ಮಾಡಬೇಕು. ಯಾಕಂದರೆ ಅಯಾನ್ಸ್ ಅಂತಂದರೆ ಏನು, ಸೊಲ್ಯೂಷನ್ ತೊಗೊಂಡಿದ್ದೀವಿ ಅಂತ. ಸೊಲ್ಯೂಷನ್ ತೊಗೊಂಡಿದ್ದೀವಿ ಅಂತಂದರೆ ಅದರದ್ದೇ ಆದ ಒಂದು ಕಾನ್ಸಂಟ್ರೇಷನಲ್ಲಿ ತೊಗೊಂಡಿರ್ತೀವಿ ಅಲ್ವಾ. ಸೊ ನೆಕ್ಸ್ಟು 2 ವರ್ಟಿಕಲ್ ಲೈನ್ ಹಾಕೋಬೇಕು ನಾವು. ಸೊ ನೆಕ್ಸ್ಟ್ ಅದಾದಮೇಲೆ ಕಾಪರ್ 2+ ಬರ್ಕೋಬೇಕು. ಮತ್ತೆ ಏನು ಮಾಡಬೇಕು, ವಿತಿನ್ ದ ಬ್ರ್ಯಾಕೆಟ್ ಒಳಗಡೆ ಅದರದ್ದು ಕಾನ್ಸಂಟ್ರೇಷನ್ ಬರ್ಕೋಬೇಕು. ಇಲ್ಲ ಅಂತಂದರೆ AQ ಈ ಥರನೂ ಸಹ ಬರ್ಕೋಬೋದು. ಮತ್ತು ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಹಾಕಬೇಕು, ಮತ್ತು ಕಾಪರ್ ಹಾಕ್ಬಿಟ್ಟು ಏನು ಮಾಡಬೇಕು, ಸಾಲಿಡ್ ಅಂತ ಬರ್ಕೋಬೇಕು. ಇನ್ನು ರೂಲ್ಸ್ ಏನಿದೆ ನಿಮ್ಗೆ ಆಲ್ರೆಡಿ ಹೇಳಿದೆ. ಹ್ಯಾನೋಡ್ ಲೆಫ್ಟಲ್ಲಿ ಇರುತ್ತೆ ಮತ್ತು ಡಬಲ್ ವರ್ಟಿಕಲ್ ಲೈನ್ ಹಾಕೋಬೇಕು. ಅದಾದಮೇಲೆ ಕ್ಯಾಥೋಡ್ ಬರುತ್ತೆ. ಸಿಂಗಲ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಫೇಸ್ ಬೌಂಡ್ರಿನ ರೆಪ್ರೆಸೆಂಟ್ ಮಾಡುತ್ತೆ. ಡಬಲ್ ಲೈನು ಏನು ರೆಪ್ರೆಸೆಂಟ್ ಮಾಡುತ್ತೆ, ಸಾಲ್ಟ್ ಬ್ರಿಡ್ಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಲೆಫ್ಟ್ ಸೈಡಲ್ಲಿ ಯಾವಾಗಲೂ ಹ್ಯಾನೋಡ್ ಇರಬೇಕು, ರೈಟ್ ಸೈಡಲ್ಲಿ ಯಾವಾಗಲೂ ಕ್ಯಾಥೋಡ್ ಇರಬೇಕು. ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಿಮ್ಗೆ ಯಾವುದಾದ್ರೂ ಕೊಡಲಿ ಅವರು, ಓಕೆ, ಯಾವುದೇ ಸೆಲ್ ಕೊಟ್ಟರು ನಿಮಗೆ ಅದನ್ನು ರೆಪ್ರೆಸೆಂಟ್ ಮಾಡಿ ಅಂತಂದರೆ ಹ್ಯಾನೋಡು ಲೆಫ್ಟಲ್ಲೇ ಬರೀಬೇಕು, ರೈಟಲ್ಲಿ ಏನು ಮಾಡಬೇಕು, ಕ್ಯಾಥೋಡೇ ಬರೀಬೇಕು. ಮಧ್ಯೆ ಏನು ಹಾಕಬೇಕು, ನಾವು ಸಾಲ್ಟ್ ಬ್ರಿಡ್ಜ್ಗೆ ಡಬಲ್ ವರ್ಟಿಕಲ್ ಲೈನ್ ಅಥವಾ ಡಬಲ್ ಲೈನ್ನ ಮೆನ್ಷನ್ ಮಾಡಲೇಬೇಕು. ಹ್ಯಾನೋಡಲ್ಲಿ ಫಸ್ಟ್ ಏನು ಬರೀಬೇಕು, ಯಾವಾಗಲೂ ಎಲೆಕ್ಟ್ರೋಡ್ ಬರೀಬೇಕು. ಅದಾದಮೇಲೆ ಸೊಲ್ಯೂಷನ್ಸ್ ಅಯಾನ್ಸ್ ಬರೀಬೇಕು. ಸೊ ನೆಕ್ಸ್ಟ್ ಕ್ಯಾಥೋಡಲ್ಲಿ ಫಸ್ಟ್ ಏನು ಬರೀಬೇಕು, ಅಯಾನ್ಸ್ ಫಸ್ಟ್ ಬರೀಬೇಕು. ಅದಾದಮೇಲೆ ನಾವು ಎಲೆಕ್ಟ್ರೋಡ್ ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ ಆಫ್ ಸೆಲ್ ರಿಯಾಕ್ಷನ್ಸ್. ಆಫ್ ಸೆಲ್ ರಿಯಾಕ್ಷನ್ಸ್ ಅಂತಂದರೆ ಏನು ಅಂತಂದರೆ, ಸೊ ಒಂದು ಸೆಲ್ಲಲ್ಲಿ ಇವಾಗ ಆ ಸೆಲ್ ಓವರಾಲ್ ಡ್ಯಾನಿಯಲ್ ಸೆಲ್ ತೊಗೊಂಡಾಗ ನಾವು 2 ಬೀಕರ್ ತೊಗೊಂಡಿದ್ದೀವಿ ಅಲ್ವಾ. ಈ ಅರ್ಧರ್ಧ ಏನಿರುತ್ತೆ ಬೀಕರಲ್ಲಿ ಏನಾಗ್ತಾಯಿದೆ, ಒಂದು ಆ್ಯನೋಡ್ ಇದೆ, ಇನ್ನೊಂದು ಕಡೆ ಕ್ಯಾಥೋಡ್ ಇದೆ. ಅದನ್ನು ಆಫ್ ಸೆಲ್ ಅಂತ ಕರಿತೀವಿ. ಆ ಆ್ಯನೋಡಲ್ಲಿ ಆಗೋ ರಿಯಾಕ್ಷನ್ಸ್ಗೆ ಏನಂತ ಕರಿತೀವಿ ನಾವು, ಆ್ಯನೋಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಅಥವಾ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಹಾಗೆಯೇ ಕ್ಯಾಥೋಡ್ ಸೈಡಲ್ಲಿ ಆಗೋದಕ್ಕೆ ಏನಂತ ಕರಿತೀವಿ, ಕ್ಯಾಥೋಡ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಅಥವಾ ರಿಡಕ್ಷನ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಹ್ಯಾನೋಡ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಜಿಂಕ್ ಸಾಲಿಡ್ ಇರೋ ಅಂಥ ಜಿಂಕ್ ಏನಾಗುತ್ತೆ, ಜಿಂಕ್ 2+ ಆಗಿ ಕನ್ವರ್ಟ್ ಆಗಿ ಏನಾಗುತ್ತೆ, ನಿಮಗೆ 2 ಎಲೆಕ್ಟ್ರಾನ್ಸನ್ನು ಕೊಡುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಎಲ್ಲಿ ನಾವು ಚಾರ್ಜನ್ನು ಮೆನ್ಷನ್ ಮಾಡಲ್ಲ ಅಲ್ಲಿ ಏನು ಮಾಡ್ತೀವಿ ಅಂತಂದರೆ ಸಾಲಿಡ್ ಅಂತ ಮೆನ್ಷನ್ ಮಾಡ್ತೀವಿ. ಎಲ್ಲಿ ಚಾರ್ಜನ್ನು ಮೆನ್ಷನ್ ಮಾಡ್ತೀವಿ ಅಲ್ಲಿ ಎಕ್ವೇಸ್ ಅಂತ AQ ಅಂತ ಮೆನ್ಷನ್ ಮಾಡ್ತೀವಿ. ಬ್ರಾಕೆಟ್ ಒಳಗಡೆ ಬರೆದಿರಬೇಕು. ಓಕೆ. ಸೊ ನೆಕ್ಸ್ಟ್ ಇನ್ನು ಕ್ಯಾಥೋಡ್ ರಿಯಾಕ್ಷನ್ಸ್ ತೊಗೊಳ್ಳೋದಾದರೆ ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಕ್ಯಾಥೋಡ್ ಸೈಡಲ್ಲಿ. ಇನ್ನು ರಿಡಕ್ಷನ್ಸ್ ರಿಯಾಕ್ಷನ್ಸಲ್ಲಿ ಏನಾಗ್ತಾ ಇರ್ತದೆ, ಕಾಪರ್ 2+. ಸೊ ಚಾರ್ಜ್ ಬರ್ದಿದ್ವಿ, ಸೊ AQ ಅಂತ ಬರ್ಕೊಳ್ಳಬೇಕು. ಬ್ರಾಕೆಟ್ ಒಳಗಡೆ 2 ಎಲೆಕ್ಟ್ರಾನ್ಸ್ ಏನೇನು ಮಾಡುತ್ತೆ, ಗೇನ್ ಮಾಡ್ಕೊಳ್ಳುತ್ತೆ. ಏನಾಗಿ ಕನ್ವರ್ಟ್ ಆಗುತ್ತೆ, ಕಾಪರಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಚಾರ್ಜ್ ಇಲ್ಲ, ಸೊ ನಾವೇನಂತ ಬರ್ದಿದ್ವಿ, ಸಾಲಿಡ್ S ಅಂತ ಇಂಡಿಕೇಟ್ ಮಾಡಿದ್ದೀವಿ ನಾವು. ಸೊ ದಿಸ್ ಈಸ್ ಅಬೌಟ್ ದ ಆಫ್ ಸೆಲ್ ರಿಯಾಕ್ಷನ್ಸ್. ಇನ್ನು ನೆಕ್ಸ್ಟ್ ಹೋಗೋಣ ಓವರಾಲ್ ಸೆಲ್ ರಿಯಾಕ್ಷನ್ಸನ್ನು ಯಾವ ಥರ ಬರೆಯೋದು ಅಂತ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಆ್ಯನೋಡಲ್ಲಿ ಏನಾಯಿತು ರಿಯಾಕ್ಷನ್ಸ್ ಅದನ್ನು ಬರ್ಕೊಳ್ತೀನಿ ನಾನು. ಸೊ ಆ್ಯನೋಡಲ್ ರಿಯಾಕ್ಷನ್ಸ್ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ, ಜಿಂಕು ಏನಾಗಿ ಕನ್ವರ್ಟ್ ಆಗ್ತಾ ಇದೆ ನೋಡಿ, ಜಿಂಕು ಸಾಲಿಡ್ ಅಂತ ಬರ್ಕೊಬೇಡ. ಇಲ್ಲಿ ಜಿಂಕ್ ಏನಾಗಿ ಜಿಂಕ್ 2+ ಆಗಿ ಕನ್ವರ್ಟ್ ಆಗ್ತಾಯಿದೆ. ಸೊ ಚಾರ್ಜ್ ಬರ್ದಿದ್ದೀನಿ, ಸೊ ಏನು ಅಂತ ಬರ್ಕೊತೀನಿ, ಇವಾಗ AQ ಅಂತ ಬರ್ಕೊತೀನಿ. ಪ್ಲಸ್ ಅದೆಷ್ಟು ಎಲೆಕ್ಟ್ರಾನ್ ಕೊಡ್ತಾ ಇದೆ, 2 ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಹೋಗೋಣ ಇವಾಗ ಕ್ಯಾಥೋಡಲ್ಲಿ ಏನಾಯಿತು ರಿಯಾಕ್ಷನ್ಸ್ ಏನಾಯಿತು ನಮಗೆ ಕ್ಯಾಥೋಡಲ್ಲಿ. ಓಕೆ, ಕಾಪರ್ 2+ ಏನು ಮಾಡ್ತೀವಿ ಇವಾಗ, ಕಾಪರ್ 2+ ಸೊಲ್ಯೂಷನಲ್ಲಿರೋ ಕಾಪರ್ 2+, 2 ಎಲೆಕ್ಟ್ರಾನ್ ಏನು ಮಾಡ್ತು, ಗೇನ್ ಮಾಡ್ಕೊಂಡು ಏನಾಗಿ ಕನ್ವರ್ಟ್ ಆಯಿತು, ಕಾಪರಾಗಿ ಕನ್ವರ್ಟ್ ಆಯಿತು. ಸೊ ಚಾರ್ಜ್ ಇರೋದ್ರಿಂದ ಇಲ್ಲಿ ಏನು ಮಾಡ್ತೀವಿ ನಾವು, AQ ಅಂತ ಬರ್ಕೊತೀವಿ. ಇಲ್ಲಿ ಚಾರ್ಜ್ ಇಲ್ಲ, ಸೊ ಇಲ್ಲೇನು ಬರಿತೀವಿ ನಾವು, ಸಾಲಿಡ್ S ಅಂತ ಬರ್ಕೊತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ಓವರಾಲ್ ರಿಯಾಕ್ಷನ್ಸನ್ನೇ ಯಾವ ಥರ ಬರ್ಕೊಳ್ಳೋದು ಅಂತಂದರೆ ನೋಡಿ. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಹಾಗೆಯೇ ರೈಟ್ ಹ್ಯಾಂಡ್ ಸೈಡಲ್ಲೂ ಸಹ 2 ಎಲೆಕ್ಟ್ರಾನ್ ಇದೆ. ಎರಡೂ ಸಹ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಮೇಲೆ ಇವಾಗ ಏನೇನು ಉಳ್ಕೊಂತ ಅದನ್ನು ಬರೀತಾ ಹೋಗೋಣ ನಾವು. ಸೊ ಇಲ್ಲಿ ಜಿಂಕ್ ಸಾಲಿಡ್, ಸೊ ಪ್ಲಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಉಳ್ಕೊಂತು, ಕಾಪರ್ 2+. ಓಕೆ, ಎಕ್ವೇಸ್ ಅಂತ ಬರ್ಕೊಂಡು ನೆಕ್ಸ್ಟು ಆರೋ ಮಾರ್ಕ್ ಏನಿರುತ್ತೆ ಅದನ್ನು ಹಂಗೆ ಬರ್ಕೋಣ. ರೈಟ್ ಸೈಡಲ್ಲಿ ಏನೇನು ಉಳ್ಕೊಂಡಿದೆ ಇವಾಗ, ಜಿಂಕ್ 2+. ಓಕೆ, ಸೊ ಚಾರ್ಜ್ ಇದೆ, ಅಕ್ವೇಸ್ ಅಂತ ಬರ್ಕೋಣ. ಸೊ ಪ್ಲಸ್ ಕಾಪರು ಇಲ್ಲೇನು ಮಾಡೋಣ, ಸಾಲಿಡ್ S ಅಂತ ಬರ್ಕೋಣ. ಸೊ ದಿಸ್ ಈಸ್ ದ ಓವರಾಲ್ ರಿಯಾಕ್ಷನ್ಸ್. ಇದನ್ನೇ ಓವರಾಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ ನಾವು. ಓಕೆ, ನೋಡಿ ಇಲ್ಲಿ ಜಿಂಕ್ ಸಾಲಿಡ್ ಪ್ಲಸ್ ಕಾಪರ್ 2+ ಅಕ್ವೇಸ್. ಓಕೆ, ಗಿವ್ ರೈಸ್ ಟು ಜಿಂಕ್ 2+ ಅಕ್ವೇಸ್ ಪ್ಲಸ್ ಕಾಪರ್ ಸಾಲಿಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಓವರಾಲ್ ಸೆಲ್ ರಿಯಾಕ್ಷನ್ಸ್. ಅರ್ಥ ಆಯ್ತಲ್ವ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ EMF ಆಫ್ ಡ್ಯಾನಿಯಲ್ ಸೆಲ್. EMF ಅಂತಂದ್ರೆ ಏನು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ಡ್ಯಾನಿಯಲ್ ಸೆಲ್. ಇದನ್ನು ಕಂಡುಹಿಡಿಯೋಕ್ಕೆ ನಾವು 3 ಟೈಪ್ಸ್ ಆಫ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದಾದ್ರೂ ಯೂಸ್ ಮಾಡ್ಬೋದು ನೀವು. ಸೊ ಒಂದೊಂದಾಗಿ ಒಂದೊಂದು ಫಾರ್ಮುಲಾನು ಸಹ ನಾವು ಬರೀತಾ ಹೋಗೋಣ. ಸೊ ಫಸ್ಟ್ ಏನು ಯೂಸ್ ಮಾಡ್ತೀವಿ ಅಂತಂದರೆ ಅಂತ ಬರೀಬೇಕು. ಏನು ಇಂಡಿಕೇಟ್ ಮಾಡ್ತಾರೆ, EMF. ಸೊ ಅದ್ರ ಮೇಲ್ಗಡೆ ನೋಡಿ ನಾನು ಈ ಥರ 0 ಥರ ಬರೀತಾ ಇದ್ದೀನಿ ಅಲ್ವಾ, ಇದೇನು ಇಂಡಿಕೇಟ್ ಮಾಡುತ್ತೆ, ಸ್ಟ್ಯಾಂಡರ್ಡ್ ಕಂಡೀಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ
ನೆಕ್ಸ್ಟ್ ಏನು ಬರೀಬೇಕು ಅಂತಂದರೆ ನೋಡಿ ಸೆಲ್ ಅಂತ ಬರ್ಕೋಬೇಕು. ಓಕೆ, ಇ ನಾಟ್ ಸೆಲ್ ಅಂತ ಬರ್ಕೊಂಡೆ. ಇದಾದಮೇಲೆ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ನೋಡಿ, ಸೊ ನೆಕ್ಸ್ಟು ಇ ನಾಟ್ ಅಂತಲೇ ಹಾಕ್ಕೊಂಡು ಸೊ ಲೆಫ್ಟ್ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ರಿಡಕ್ಷನ್ಸ್ ತೊಗೋಬೇಕು ಇಲ್ಲಿ. ಓಕೆ, ರಿಡಕ್ಷನ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಅಂತ ಹಾಕೋಬೇಕು, ಮತ್ತು ಇ ನಾಟ್ ಅಂತ ಬರೀಬೇಕು. ಇಲ್ಲಿ ಏನು ಮಾಡಬೇಕು ನಾವು ಆಕ್ಸಿಡೇಷನ್ ಅಂತ ಬರ್ಕೋಬೇಕು. ಸೊ ಇಲ್ಲಿ ನಮಗೆ ಸೆಲ್ಲದ ಇ ಎಮ್ ಎಫ್ ಸಿಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಈ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರುತ್ತಲ್ಲ ನೋಡಿ, ರಿಡಕ್ಷನ್ ಪೊಟೆನ್ಷಿಯಲ್ ಏನಿರುತ್ತೆ ಅದನ್ನು ಸೊ ಆಕ್ಸಿಡೇಷನ್ ಪೊಟೆನ್ಷಿಯಲಿಂದ ಏನು ಮಾಡಬೇಕು ನಾವು ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆವಾಗ ಸೆಲ್ಲದು ಇ ಎಮ್ ಎಫ್ ಸಿಗುತ್ತೆ. ಓಕೆ, ಸೊ ಇದು ಒಂದು ಈಕ್ವೇಷನ್. ಇದನ್ನಾದರೂ ಯೂಸ್ ಮಾಡ್ಬೋದು. ನನ್ನ ಪ್ರಕಾರ ನೀವು ಇದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾವುದದು ಅಂತಂದರೆ ನೋಡಿ, ಇ ನಾಟ್ ಸೆಲ್ಲು. ಓಕೆ, ಸೇಮ್ ಅದೇ ಥರ. ಓಕೆ, ಇ ನಾಟ್ ಕ್ಯಾಥೋಡ್. ಓಕೆ, ಕ್ಯಾಥೋಡದು ಎಲೆಕ್ಟ್ರೋಡ್ ಪೊಟೆನ್ಷಿಯಲು ಮೈನಸ್ ಆ್ಯನೋಡದು ಎಲೆಕ್ಟ್ರೋಡ್ ಪೊಟೆನ್ಷಿಯಲು. ಓಕೆ, ದಿಸ್ ಇಸ್ ವೆರಿ ಈಸಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಯಾವ ಥರ ಬರೀಬೋದು ಅಂತಂದರೆ ನೋಡಿ, ಇ ನಾಟ್ ಸೆಲ್. ಓಕೆ, ದಟ್ ಈಸ್ ಈಕ್ವಲ್ ಟು ಇವಾಗ ಇ ನಾಟ್. ಸೊ ಈ ಕ್ಯಾಥೋಡನ್ನು ಯಾವ ಕಡೆ ತೊಗೊತೀವಿ ನಾವು ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಅಲ್ವಾ. ಸೊ ರೈಟ್ ಹ್ಯಾಂಡ್ ಸೈಡ್ ಮೈನಸ್ ಇ ನಾಟ್, ಸೊ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈ ಮೂರು ಈಕ್ವೇಷನಲ್ಲಿ ನೀವು ಯಾವುದಾದ್ರೂ ಸಹ ನೀವು ಬರಿಬೋದು ಅಥವಾ ಯೂಸ್ ಮಾಡ್ಬೋದು. ಸೊ ಎಲ್ಲ ಸೇಮ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇವಾಗ ನಮ್ಮ ಡ್ಯಾನಿಯಲ್ ಸೆಲ್ಲದೇನು ಕಂಡುಹಿಡಿಬೇಕು, ಇ ಎಮ್ ಎಫ್ ಕಂಡುಹಿಡಿಬೇಕು ಅಲ್ವಾ. ಸೊ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ನಾನು ಕ್ಯಾಥೋಡ್ ಮತ್ತು ಆ್ಯನೋಡ್ನ ಯೂಸ್ ಮಾಡ್ತೀನಿ. ನಾವು ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟು ನಾವು ಫಾರ್ಮುಲಾನ ಬರ್ಕೋಣ. ಸೊ ಏನಿದೆ ಫಾರ್ಮುಲಾ, ಇ ನಾಟ್ ಸೆಲ್. ಓಕೆ, ದಟ್ ಈಸ್ ಈಕ್ವಲ್ ಟು ಇ ನಾಟ್ ಕ್ಯಾಥೋಡ್ ಮೈನಸ್ ಇ ನಾಟ್ ಆ್ಯನೋಡ್. ಓಕೆ, ಸೊ ದಿಸ್ ಇಸ್. ಸೊ ಇನ್ನು ನೆಕ್ಸ್ಟು ಇದಾದಮೇಲೆ ಏನು ಅಂತಂದರೆ ಇವಾಗ ಇ ನಾಟ್ ಕ್ಯಾಥೋಡ್ ಅಂತಂದರೆ ಇದನ್ನು ಯಾವ ಥರ ಬರ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲಲ್ಲಿ 2 ಟೈಪ್ಸ್ ಇರುತ್ತೆ. ಯಾವುದೇದು ಅಂತಂದರೆ ರಿಡಕ್ಷನ್ ಪೊಟೆನ್ಷಿಯಲು, ಇನ್ನೊಂದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಇರುತ್ತೆ. ಸೊ ಇಲ್ಲಿ ತೊಗೊತಾ ಇರೋದು ನಾವು ರಿಡಕ್ಷನ್ ಪೊಟೆನ್ಷಿಯಲ್. ರಿಡಕ್ಷನ್ ಅಂತಂದರೆ ಏನು ಅಂತಂದರೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ. ಇವಾಗ ಅಯಾನ್ಸ್ ಇರೋದೇನಾಗುತ್ತೆ, ಅಕ್ವೆ ಸೊಲ್ಯೂಷನಲ್ಲಿ ಅಯಾನ್ಸ್ ಇರೋದೇನಾಗುತ್ತೆ ಅಂತಂದರೆ ಒಂದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಸೊ ಇದನ್ನು ಬೇಕಾದರೆ ಹಿಂಗೂ ಬರ್ಕೋಬೋದು. ಕೆಲವು ಬುಕ್ಸಲ್ಲಿ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ಥರ ಬರ್ಕೋಬೇಕು ಅಂದರೆ ಇವಾಗ ಕ್ಯಾಥೋಡ್ ಕಾಪರ್ ಅಲ್ವಾ. ಸೊ ಇಲ್ಲಿ ಏನು ಬರೀಬೇಕು ಅಂತ ನೋಡಿ, ಕಾಪರ್ 2+ ಬಾರ್ ಕಾಪರ್ ಅಂತಂದರೆ ಕಾಪರ್ 2+ ಕಾಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ನೋಡಿ ತೊಗೊತಾ ಇರೋದು ನಾವು ರಿಡಕ್ಷನ್ ಪೊಟೆನ್ಷಿಯಲು. ಓಕೆ, ಸೊ ಈ ನಾಟ್ ಆ್ಯನೋಡು ಯಾವ ಥರ ಬರ್ಕೊಳ್ಳೋದು ಅಂತಂದರೆ ನೋಡಿ, ಜಿಂಕ್ 2+ ಬೈ ಜಿಂಕ್. ಅವ್ರು ಕೊಡ್ತಾ ಇರೋ ವ್ಯಾಲ್ಯೂ ಈ ಥರನೇ ಇರುತ್ತೆ, ನೆನ್ಪಿಟ್ಕೋಬೇಕು. ಓಕೆ, ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಕೇಳ್ತಾರೆ ಇದನ್ನು. ಕಾಪರ್ 2+ ಬಾರ್ ಕಾಪರ್, ಹಂಗೆ ಜಿಂಕ್ 2+ ಬಾರ್ ಜಿಂಕ್ ಅಂತಲೇ ತೊಗೋಬೇಕು. ಯಾಕೆ ಅಂತಂದರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ 2 ಟೈಪ್ಸ್ ಇರುತ್ತೆ, ರಿಡಕ್ಷನ್ ಮತ್ತು ಆಕ್ಸಿಡೇಷನ್. ನಾವು ಯಾವ್ದು ತೊಗೊತಾ ಇದ್ದೀವಿ ಪೊಟೆನ್ಷಿಯಲ್, ಇಲ್ಲಿ ರಿಡಕ್ಷನ್ ಪೊಟೆನ್ಷಿಯಲ್ ತೊಗೊತಾ ಇದ್ದೀವಿ. ಯಾವಾಗಲೂ ಕೊಡೋದು ಸಹ ಅದೇನೇ, ಇದೇನು ಬರೀಲೇಬೇಕು ಅಂತ ಏನಿಲ್ಲ, ಬಟ್ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಯೂಸ್ ಆಗುತ್ತೆ ಅಷ್ಟೇ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಾದಮೇಲೆ ಏನು ಅಂತ ಅಂದರೆ ಇವಾಗ ಕ್ಯಾಥೋಡ್ ಈ ಕಾಪರ್ 2+2 ಕಾಪರ್ಗೆ ಒಂದು ವ್ಯಾಲ್ಯೂ ಅಂತ ಇದ್ದೇ ಇರುತ್ತೆ. ಅದು ಏನು ಅಂತಂದರೆ 0.34. ಓಕೆ, ಸೊ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋ ಪೊಟೆನ್ಷಿಯಲ್ ಆಫ್ ಕ್ಯಾಥೋಡ್ದು ಏನಿರುತ್ತೆ 0.34. ಅದಾದಮೇಲೆ ಮೈನಸ್ ಆಗೇ ಬರ್ಕೋಬೇಕು. ಅದೇ ಥರ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಆ್ಯನೋಡ್ದು ಏನಿರುತ್ತೆ, ರಿಡಕ್ಷನ್ ತೊಗೊತಾ ಇದ್ದೀನಿ ನಾನು, -0.76. ಸೊ ನೆಕ್ಸ್ಟ್ ಏನಾಗುತ್ತೆ ನಮ್ಮದು ಅಂತಂದರೆ ನೋಡಿ, 0.34 ಆಗಿ ಬರ್ಕೊತೀನಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, 0.76 ಆಗುತ್ತೆ. ಇದನ್ನು ಆ್ಯಡ್ ಮಾಡಿದಾಗ ನನಗೆ ಏನು ಬರುತ್ತೆ ಅಂತಂದರೆ ನೋಡಿ, ಈ ಸೆಲ್ಲು 1.10 ವೋಲ್ಟ್ ಬರುತ್ತೆ, ಪ್ಲಸ್ ಇರುತ್ತೆ. ಈ ಪಾಸಿಟಿವ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ರಿಯಾಕ್ಷನ್ ಇಸ್ ಸ್ಪಾಂಟನಿಯಸ್. ಯಾವಾಗಲೂ ಯಾವುದೇ ಒಂದು ರಿಯಾಕ್ಷನ್ಸ್ ಕೊಟ್ಟರು ಅದು ಸ್ಪಾಂಟನಿಯಸ್ಸು ಅಲ್ವೋ ಅನ್ನೋದಕ್ಕೆ ಕಂಡುಹಿಡಿಯೋಕ್ಕೆ ನಾವು 2 ಪಾಯಿಂಟನ್ನು ತೊಗೊತೀವಿ. ಒಂದು ಇ ಎಮ್ ಎಫ್ ತೊಗೊತೀವಿ, ನಿಮ್ಗೆ ಗೊತ್ತಿದೆ. ಇನ್ನೊಂದೇನು ತೊಗೊತೀವಿ, ಗಿಬ್ಸ್ ಫ್ರೀ ಎನರ್ಜಿ ತೊಗೊತೀವಿ, ಥರ್ಮೋಡೈನಮಿಕ್ಸಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಇ ಎಮ್ ಎಫ್ ತೊಗೊಂಡಾಗ ಒಂದು ರಿಯಾಕ್ಷನ್ ಸ್ಪಾಂಟನಿಯಸ್ ಇದ್ದರೆ ಅದರದ್ದು ವ್ಯಾಲ್ಯೂ ಪಾಸಿಟಿವ್ ಆಗಿರುತ್ತೆ. ಹಾಗೆಯೇ ಗಿಬ್ಸ್ ಫ್ರೀ ಎನರ್ಜಿದು ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಗಿಬ್ಸ್ ಫ್ರೀ ಎನರ್ಜಿ ನೆಗೆಟಿವ್ ಆಗಿದ್ದರೆ ರಿಯಾಕ್ಷನ್ ಸ್ಪಾಂಟನಿಯಸ್, ಇ ಎಮ್ ಎಫ್ ಪಾಸಿಟಿವ್ ಇದ್ದರೆ ರಿಯಾಕ್ಷನ್ಸ್ ಏನಾಗಿರುತ್ತೆ, ಸ್ಪಾಂಟನಿಯಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಯಾವ ಥರ ಕ್ವಶನ್ಸ್ ಕೇಳ್ತೀವಿ, ಇಷ್ಟು ಟಾಪಿಕ್ಕು ಏನೇನು ಕಳ್ತಾವೆ ನಾವು. ಓಕೆ, ಡ್ಯಾನಿಯಲ್ ಸೆಲ್ ಅಂತಂದರೆ ಏನು, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡೋದು, ಯಾವ ಥರ ವರ್ಕಿಂಗ್ ಆಗ್ತಾಯಿತ್ತು, ಆಫ್ ಸೆಲ್ ರಿಯಾಕ್ಷನ್ಸ್ ಯಾವ ಥರ ಇತ್ತು, ಸಿಂಬಾಲಿಕಲಾಗಿ ಯಾವ ಥರ ರೆಪ್ರೆಸೆಂಟ್ ಮಾಡೋದು, ಓವರಾಲ್ ರಿಯಾಕ್ಷನ್ಸ್ ಯಾವ ಥರ ಇತ್ತು, ಮತ್ತು ಇ ಎಮ್ ಎಫ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಇಷ್ಟನ್ನು ಸಹ ಕಲಿತು. ಇನ್ನು ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಅಂತಂದರೆ ನೋಡಿ, ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಡ್ಯಾನಿಯಲ್ ಸೆಲ್, ರೈಟ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆ್ಯಂಡ್ ದ ಸೆಲ್ ರಿಯಾಕ್ಷನ್ಸ್ ಅಂತ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ಅ ಡ್ಯಾನಿಯಲ್ ಸೆಲ್ ವಿತ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ರೈಟ್ ಆಫ್ ಸೆಲ್ ರಿಯಾಕ್ಷನ್ಸ್ ಆ್ಯಂಡ್ ದ ಓವರಾಲ್ ಸೆಲ್ ರಿಯಾಕ್ಷನ್ಸ್ ಅಂತ ಕೇಳ್ಬೋದು. ಬರೀ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನೇ ಕೇಳ್ಬೋದು, ಬರೀ ಓವರಾಲ್ ರಿಯಾಕ್ಷನ್ಸೇ ಕೇಳ್ಬೋದು, ಬರೀ ಆಫ್ ಸೆಲ್ ರಿಯಾಕ್ಷನ್ಸನ್ನೇ ಕೇಳ್ಬೋದು ಅವರು. ಓಕೆ, ಸೊ ನೆಕ್ಸ್ಟ್ ಗಿವ್ ದ ಸೆಲ್ ರೆಪ್ರೆಸೆಂಟೇಷನ್ ಆಫ್ ದ ಡ್ಯಾನಿಯಲ್ ಸೆಲ್ ಆ್ಯಂಡ್ ಐಡೆಂಟಿಫೈ ಎಲೆಕ್ಟ್ರೋಡ್ ಪೊಲಾರಿಟೀಸ್, ಈ ಥರ ಆದರೂ ಕೇಳ್ಬೋದು. ಸೊ ಇದು ಪಾಸಿಬಿಲಿಟಿ
ಕ್ವಶನ್ಸ್ಗಳು. ಸೊ ಇದನ್ನು ಸ್ಪ್ಲಿಟ್ ಮಾಡಿನೂ ಸಹ ಅವರು ಕೇಳ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಟ್ರ ಅಂಥ ಫುಲ್ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ನಿಮಗೆ ಅರ್ಥ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.